ಅಲ್ಲೂ ನಾನು ಏನೂ ತಿರುಗಿಸಿ ಮಾತಾಡಲ್ಲ. ನಮ್ಮ ಫ್ಯಾಮಿಲಿ ಹೇಳ್ತಾರೆ ಅಂತ ಹೇಳಿ ವಾಪಸ್ಸು ಹೋಗ್ತೀನಿ, ಇವ್ರ ಜೊತೆನೇ ಬರ್ತೀನಿ. ಮತ್ತೆ ಅದೇ ಮಾಡಿದಾಗ ಎಷ್ಟು ದಿವಸ ಅಂತ ನಾನು ನೋಡಲಿ, ಒಂದು ಹೆಣ್ಣು ಒಂದು ತಿಳ್ಕೊಂಡಿದ್ದೀನಿ, ಎಲ್ಲನೂ ಸಹಿಸ್ಕೊಂಡಿದ್ದೀನಿ. ಹಿಂಗೆ ಬಿಟ್ಬಿಟ್ರೆ ಹಿಂಗೆ ಹೆಣ್ಮಕ್ಳಿಗೆ ಹರಾಸ್ಮೆಂಟ್ ಮಾಡ್ತಿರ್ತಾರೆ, ನಂಗೆ ಡೈವರ್ಸ್ ಕೊಡ್ತಾರೆ, ಆಮೇಲೆ ಅದೇ ಬಿಸ್ನೆಸ್ ಇನ್ನೊಂದು ಮದುವೆ ಆಗ್ತಾರೆ. ಅದಕ್ಕೇ ಅವತ್ತು ನಾನು ಇಲ್ಲ, ನಾನು ಸ್ಟ್ರಾಂಗಾಗಿ ನಿಂತ್ಕೋಬೇಕು, 12 ಗಂಟೆ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಮನೇಲಿ ಗೊತ್ತಾಯಿತು. ಅವರು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಮಗಳ ಜೀವನ ಹಾಳಾಗೋಗುತ್ತೆ ಅಂತೇಳಿ. ನಿಧಾನಕ್ಕೆ ಇವರು ಸಾಯಿಸೋ ಮಟ್ಟಿಗೆ ಬರ್ತಾರೆ ಅಂತಂದರೆ ಹೊಡೆದು ಮನೆಯಿಂದ ಹೊರಗಡೆ ಹಾಕಿ, ಒಂದು ಕನಿಕರ ಬೇಡವ ಮ್ಯಾಮ್, ಹೆಣ್ಮಕ್ಳು ಎಲ್ಲಿಗೆ ಹಾಕಿದ್ರೆ ಎಲ್ಲಿ ಹೋಗ್ತಾಳೆ ಅಂತ ಇಷ್ಟೆಲ್ಲ ಮಾತಾಡ್ತಾರಲ್ಲ. ಅದಕ್ಕೆ ನಾನು ಕೊಟ್ಟಾಗ ಈಗಲೂ ಎಕ್ಸೆಪ್ಟ್ ಇಲ್ಲ, ಬಟ್ ಅವ್ರಿಗೂ ಬೇಜಾರಾಗುತ್ತೆ. ಇವಾಗ ಈಗ ನಮ್ಮ ಮಗಳು ಚಾನಲ್ಗೆ ಹೋಗಿ ನಿಂತ್ಕೋಬೇಕು ಮಾಡಬೇಕು ಅಂದರೆ, ಸ್ಟೇಷನ್ಗೆ ಹೋಗಬೇಕು ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಸೊ ಅಪ್ಪ ಅಮ್ಮ ಇವಾಗ ನಿಮ್ಮ ಪರವಾಗಿ ನಿಂತಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಈ ವಿಡಿಯೋ ಲೈವ್ ಸಡನ್ನಾಗಿ ಆಗಿದೆ. ಈಗ ಅಮ್ಮ ಊರಿಂದ ಬರಬೇಕು, ಮೈಸೂರಿಂದ ಬರ್ತಾರೆ. ಓಕೆ, ಈಗ ಎಲ್ಲಿ ಉಳ್ಕೊಂಡಿದ್ದೀರಿ ನೀವು? ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀನಿ ಮ್ಯಾಮ್. ನಾನು ಅಂದರೆ KSOL ವರ್ಕ್ ಮಾಡ್ತಾ ಇರೋದು. ಇನ್ನೊಂದು 15 ಡೇಸ್ಗೆಲ್ಲ ನಾನು ಮೈಸೂರಿಗೆ ಟ್ರಾನ್ಸ್ಫರ್ ತೊಗೊಂಡ್ಬಿಡ್ತಾ. ಯಾಕಂದರೆ ನನಗೂ ಹೆಲ್ತ್ ಇಶ್ಯೂಸ್ ಇದೆ, ಇವ್ರು ತಿನ್ನೋಕೆ ಕೊಡ್ತಿಲ್ಲ, ಮಾಡ್ತಿಲ್ಲ, ನಂಗೆ ಬ್ಲಡ್ ಎಲ್ಲ ತುಂಬ ಇದೆ. ಬಟ್ ಡೈಲಿ ಟ್ರಾವೆಲಿಂಗ್ ಮಾಡೋದು ಅಷ್ಟು ಈಸಿನೂ ಅಲ್ಲ. ಸೊ ನಾನು ಬೇಕಾದ್ರೆ ನಾನು ಆಫೀಸಲ್ಲಿ ಹೋಗಿ ಕೇಳಿ, ನಾನು ಎಷ್ಟು ಊಟ ಮಾಡ್ತೀನಿ, ಆ ಊಟ ಮಾಡೋದು ಡೈಜೆಸ್ಟ್ ಆಗಿರಲ್ಲ. ಯಾಕಂದರೆ ನಾನು ಅವ್ರ ಮನೇಲಿ ಇದ್ದಾಗ ಒಂದು ಮನುಷ್ಯಲು ಅಂತ ನೋಡ್ದೇನೆ, ನೀನು ಹೆಂಡತಿ ಕೆಲಸ ಮಾಡಲ್ಲ ಅಂತಿದ್ರು. ಅವ್ರ ಮನೆ ಕೆಲಸ ಮಾಡಿ ಊಟ ತಿಂದು ಹಂಗಿಸ್ತಿದ್ರು ಅಂತೇಳಿ ನಾನು ಊಟ ಮಾಡಿದೆ. 5:30ಗೆ ಎದ್ದು ಅವ್ರ ಮನೆ ಕೆಲಸ ಮುಗಿಸಿ 3 hours ನಡ್ಕೊಂಡು ಹೋಗಿ, ಬಸ್ಸಿಲ್ಲ ಅವ್ರ ಏರಿಯಾದಿಂದ, 2 hours ಕೆಲಸ ಮಾಡಿ ಆಫೀಸಲ್ಲಿ ಕೆಲಸ ಮುಗಿಸಿ ಮತ್ತೆ ಹೊರಗಡೆ ತಿನ್ಕೊಂಡು ಮತ್ತೆ 2 hours ಜರ್ನಿ ಮಾಡ್ಕೊಂಡು 3 hours ನಡ್ಕೊಂಡು ಬಂದು ಮತ್ತೆ ನಾನು ಮನೆಗೆ ಬರ್ತಿದ್ದು. ಅಲ್ಲೂ ಅಷ್ಟೇ ಕೆಲಸ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಅಷ್ಟು ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿತ್ತು ನನಗೆ ತುಂಬಾ. ನೀವು ಹೇಳ್ತಾ ಇದ್ದೀರಿ ಊಟನೇ ಹಾಕೋದಿಲ್ಲ ನನಗೆ, ಅಷ್ಟು ಹಿಂಸೆ ಕೊಟ್ಟಿದ್ದಾರೆ ಹೇಳ್ತಿದ್ದೀರಲ್ವಾ. ನಿಜಕ್ಕೂ ಆ ವಿಚಾರ ಕೇಳಿದಾಗ ಒಬ್ಬ ಮನುಷ್ಯ ಬದುಕೋದೆ ಊಟಕ್ಕೋಸ್ಕರ, ಅದೇ ಇಲ್ಲ ಅಂದಾಗ ನನಗೆ ಒಂಥರ ನೋವಾಗ್ತಾ ಇದೆ. ಅದೆಲ್ಲನೂ ನೀವು ಯಾವ ರೀತಿಯಾಗಿ ಸಹಿಸ್ಕೊಂಡ್ರಿ? ನಿಜಕ್ಕೂ ಹೆಣ್ಣು ಹುಟ್ಟಿರೋದೇ ಎಲ್ಲನೂ ಸಹಿಸ್ಕೊಳ್ಳೋಕ್ಕ ಅಂತ ಅನ್ಸ್ಬಿಡುತ್ತಲ್ವಾ? ಅದು ನಿಜಾನೇ ಮ್ಯಾಮ್. ನೋಡಿ, ಇವಾಗ ಮದುವೆ ಏನು ಹೇಳ್ತಾರೆ, ಮದುವೆಗಿಂತ ಮುಂಚೆ ಯಾವುದಕ್ಕೂ ಕೊರತೆ ಇಲ್ದಂಗೆ ಅವರು ಅಮೌಂಟ್ ಇಲ್ಲ ಅಂದ್ರೂ ಮಕ್ಳಿಗೋಸ್ಕರ ಬೆಳೆಸಿರ್ತಾರೆ. ಹಾಗೆ ಹಿಂಗೆ ಕಷ್ಟ ಇಲ್ದಂಗೆ ನೋಡ್ಕೊಂಡಿರ್ತಾರೆ. ಏನಂದರೆ ನಂಗೆ ನೋಡೋಕ್ಕೆ ಬಂದಿದ್ದವರೆಲ್ಲ ನನಗೆ ಜಾಸ್ತಿ ಫಾರಿನ್ ಕಂಟ್ರಿಯಿಂದನೇ ಬಂದಿದ್ದರು. ಮತ್ತು ಅಷ್ಟು ಬರಲಿಲ್ಲ. ಓಕೆ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿದ್ದೆ, ಮದುವೆ ಮಾಡ್ಕೊಂಡಿದ್ದು. ಮನೆಗೆ ಬರ್ತಿದ್ದಂಗೆ ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮನೆಗೆ ತಿಂಗ್ಳಿಗೆ 10 ಲಕ್ಷ ಆದಾಯ ಇದೆ ಎಲ್ಲರಿಂದನೂ. ಏನಿದೆ, ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಮೊಸರು, ಅದು ಕಾಮನ್ ಸೆನ್ಸು. ಇವ್ರು ಹಾಲು ಕಮ್ಮಿಯಾಗಿಂತ ಹಾಲು ತೊಗೊಂಬಂದ್ರೆ ಅವ್ರ ತಾಯಿ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡೋರು ಪುನಃ. ಹಿಂಗಿದ್ದಾಗ ಆಯಿತು ಅಂದು ಅದಕ್ಕೂ ಅಡ್ಜಸ್ಟ್ ಆಗಿದ್ದೀವಿ ನಾವು. ಅದನ್ನು ಹೇಳಿಸಿದಾಗ ತುಂಬ ಬೇಜಾರಾಗ್ಬಿಡುತ್ತೆ. ಎಷ್ಟಂತ ನಾವು ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ? ಒಂದು ತಿರುಗಿಸಿ ಮಾತಾಡ್ತಿರ್ಲಿಲ್ಲ ನಾನು. ಎಷ್ಟಂತ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ? ತಿನ್ಕೊಂಡೇ ಬರ್ತಿದ್ದೆ, ಬಟ್ ಒಂದೊಂದ್ಸಲಿ ಹೋಗ್ತಾ ಹೋಗ್ತಾ ಊಟ ಹಿಡಿಸ್ತಿರ್ಲಿಲ್ಲ. ಬೇಡ ಅಂತ ಹೇಳಿ ಹೊರಗಡೆ ಊಟ ಮಾಡಿರೋದು ಇದೆ. ಓಕೆ, ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ತಾಯಿ ಒಂಥರ ಮದುವೆ ಆದಮೇಲೆ ಅವರೇ ನಮಗೆ ಧೈರ್ಯ, ಸ್ಥೈರ್ಯ ಎಲ್ಲವೂ ಕೂಡ ತಾಯಿ. ಬ್ಯಾಕ್ ಬೋನ್ ಅಂದರೆ ತಪ್ಪಾಗಲಿಕ್ಕಿಲ್ಲ ತಾಯಿನ. ನಿಮ್ಮ ತಾಯಿಗೆ ವಿಚಾರ ಎಲ್ಲನೂ ಕೂಡ ನೀವು ಹೇಳ್ಕೊಂಡಾಗ ನಿಮ್ಮ ತಾಯಿ ರಿಯಾಕ್ಷನ್ ಹೇಗಿತ್ತು? ಯಾಕೆಂದರೆ ಹೆತ್ತ ಕರಳು ನೋವಾಗತ್ತೆ ಹೆತ್ತ ತಾಯಿಗೆ. ನನ್ನ ಮಗಳನ್ನು ನಾವು ಇಷ್ಟು ವರ್ಷ ಗಿಣಿ ಥರ ಸಾಕಿ ಗಿಡಗನ ಕೈಲಿ ಕೊಟ್ಬಿಟ್ವಲ್ಲಪ್ಪ ಅನ್ನೋದು ಪ್ರತಿ ತಾಯಿಗೂ ಇದ್ದೇ ಇರುತ್ತೆ. ನಿಮ್ಮ ತಾಯಿ ಯಾವ ರೀತಿಯಾಗಿ ನಿಮ್ಮ ಜೊತೆ ನಡ್ಕೊಳ್ತಾ ಇದ್ರು, ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾಯಿದ್ರು ಅಂತ? ಸ್ಟಾರ್ಟಿಂಗಲ್ಲಿ ಮದುವೆನೋ ಆಗೋಯ್ತು. ಆವಾಗ ಹೆಣ್ಮಕ್ಳದ್ದು ಇರುತ್ತಲ್ವ, ಏನೇ ಮಾಡಿದ್ರು ಕೊಟ್ಬಿಟ್ಟಿದ್ದೀವಿ, ಹೆಣ್ಮಕ್ಳೇ ಸಹಿಸ್ಕೋಬೇಕು ಅಂತ ಹೇಳಿ ನಮ್ಮಮ್ಮ ಏನು ಮಾಡ್ತಿದ್ರು, ಅವ್ರದ್ದೇ ತಪ್ಪಿದ್ರು ನನಗೆ ಹೇಳ್ತಿರಿ, ಅದೇ ವಿಷಯ ಕೇಳ್ತಾಯಿದ್ರು. ಇಲ್ಲ ಸಹಿಸ್ಕೊ, ನನಗೆ ಅದು ಫೀಲ್ ಆಗಿಬಿಡ್ತಿತ್ತು. ಗಂಡ ಅಂದರೆ ಏನಕ್ಕೂ ಸಂಬಂಧಕ್ಕಿಲ್ಲ, ಅದಕ್ಕೆ ಮಾತ್ರ ಕರೀತಾನೆ, ಬರೀ ಲೈಂಗಿಕಕ್ಕೆ ಮಾತ್ರ. ನಂಗೆ ಹಿಂಗೆ ಅನಿಸುತ್ತೆ. ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ನನಗೆ ಅಷ್ಟು ಹಿಂಸೆ ಆಗಿ ನಾನು ಹೇಳಿದ್ದೀನಿ, ಹೋಗು ನೀನು ಹಿಂಗೆ ಸೈನ್ ಬೇಕಾದ್ರೆ ನಾನು ಮಾಡಿಕೊಟ್ಬಿಡ್ತೀನಿ ಹೋಗಂತಾನೆ ಹೇಳಿದ್ದೀನಿ. ಅಂದರೆ ಅವ್ರು ಅದಕ್ಕೆ ಒಪ್ಕೊಂಡಿದ್ರಾ? ನೀವು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಒಪ್ಕೊಂಡಿದ್ರ? ಈ ರೀತಿಯಾಗಿ ಯಾಕೆ ಟಾರ್ಚರ್ ಕೊಡ್ತಿದ್ಯಾ, ನಿಂಗೇನು ಬೇಕು ಅಂತ ನೀವು ಕೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಅವರು ನನಗೆ ಮಕ್ಕಳು ಬೇಕು ಅನ್ನೋದನ್ನ ಒಂದು ಆಡಿಯೋದಲ್ಲಿ ಮ್ಯಾಮ್ ಅವ್ರಿಗೆ ಯಾವುದೇ ಎವಿಡೆನ್ಸ್ ಇಲ್ಲ. ಮಕ್ಳದೊಂದು ಇಟ್ಕೊಂಡು ಎಳ್ದಾಡ್ಬೋದು ಅಷ್ಟೇ. ಒಂದು ಮಕ್ಳದು ಇನ್ನೊಂದೇನೋ ಹೊಡೆದಿದ್ದೀನಿ ಅಂದ್ಕೊಂಡು ಅದು ಹೊಡೆದಿಲ್ಲ ನಾನು. ಅವ್ರು ಹೊಡೆದಾಗ ಸೆಲ್ಫ್ ಡಿಫೆನ್ಸ್ ಇಟ್ಕೊಂಡಿದ್ದೀನಿ, ಉಗುರು ಬಿದ್ದಿದೆ ಅಷ್ಟೇ ಅದು ಕೈಗೆ. ಇಂತಿಂಥ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ. ಯಾಕಂದರೆ ಅದು ಅವ್ರ ಹತ್ರ ಎವಿಡೆನ್ಸ್ ಇಲ್ಲ, ಮೇಜರ್ ಮಾತಾಡೋಕೆ ಅಷ್ಟೇ ಇರೋದು ಅವ್ರ ಹತ್ರ.
ಆ ಥರ ಇಟ್ಕೊಂಡು ಮಾತಾಡ್ತಾರೆ ಅಷ್ಟೇ. ಅದು ಬಿಟ್ಟು ನಮ್ಮ ತಾಯಿಗೂ ಫಸ್ಟು ಹಂಗೆ ಅನಿಸ್ತಾ ಇತ್ತು. ಬಟ್ ಮಕ್ಳ ಮೇಲೆ ಯಾವಾಗಲೂ ಹರಾಸ್ಮೆಂಟ್ ಆಗ್ತಿದ್ರೆ ಅದು ನಮ್ಮದೇ ತಪ್ಪಂತ ಅನ್ಸುತ್ತೆ. ಅವ್ರಿಗೂ ಒಂದ್ಸಲಿ ಫೀಲ್ ಆಗುತ್ತಲ್ವ, ತಿರುಗಿ ಬಿದ್ದಾಗ ಅವರೇ ಸರಿ ಇಲ್ಲ. ಅಲ್ಲಿ ತನಕ ಮದುವೆ ಆಗೋ ತನಕ ನಮ್ಮಮ್ಮನೇ ಸರಿ ಇದ್ರು ಅವ್ರಿಗೆ, ಮದುವೆ ಆದಮೇಲೆ ಅವರೇ ಸರಿ ಇಲ್ಲ ಅಂತ. ಇನ್ನು ನಿಮ್ಮ ಅತ್ತಿಗೆ ಅಂತ ಹೇಳಿದ್ರಿ, ಅತ್ತಿಗೆ ಮಾತ್ರ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರಿ. ನಿಮ್ಮ ಅತ್ತಿಗೆ ಹತ್ರನೂ ನಿಮ್ಮ ಕಷ್ಟ ಸುಖಗಳನ್ನ ಅದಕ್ಕೆ ಅಂದರೆ ಅವರು ಒಳ್ಳೆಯವರಿದ್ರು. ಅವರು ಒಂದು ಹೆಣ್ಣು ಹೊರಗಡೆಯಿಂದ ಬಂದಿರೋದು. ಅವರು ನನಗಿಂತ ಮುಂಚೆ ಏನೇನು ಅನುಭವಿಸಿದಾರೋ ನನಗೆ ಗೊತ್ತಿಲ್ಲ. ಅವ್ರೇನೋ ಅಷ್ಟೇ ಹೇಳ್ಕೊತಿರ್ಲಿಲ್ಲ, ಬಟ್ ಸಿಚುಯೇಷನ್ ಗೊತ್ತಾಗ್ತಿತ್ತು ನನಗೂ. ಸೊ ಹಾಗೇನೆ ಇವಾಗ ಅವರು ಅದು ಅನುಭವಿಸಿ ಬಂದಿರ್ತಾರೆ, ನಾನು ಅನುಭವಿಸಿ ಬಂದಿರ್ತೀನಿ. ಸೊ ನಮ್ಮಿಬ್ಬರಿಗೆ ಗೊತ್ತಿರುತ್ತೆ ಟ್ರ್ಯಾಕ್ ಏನು ಅಂತ. ಸೊ ನಮ್ಮಿಬ್ರು ಚೆನ್ನಾಗೇ ಇದ್ವಿ ನಾವಿಬ್ರು. ಅಷ್ಟೇ ಪ್ರಾಬ್ಲಮ್ಸ್ ಏನು ನಾನೋಗು ಯಾರ ಹತ್ರ ಶೇರ್ ಮಾಡ್ತಿರ್ಲಿಲ್ಲ, ತಿರುಗಿಸಿ ಹೇಳ್ತಿರ್ಲಿಲ್ಲ. ಅವ್ರ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೆ. ಅತ್ತಿಗೆ ನಿಮಗೆ ಸಪೋರ್ಟ್ ಮಾಡ್ತಿದ್ರ? ಅಂದರೆ ನಮಗೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಅತ್ತೆ ಮಾವ ಏನಾದರೂ ಮಾತಾಡಿದಾಗ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರ? ನಿಮ್ಮ ಪರವಾಗಿ ಮಾತಾಡೋಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರಾ? ಅಂದರೆ ಅವರು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ, ಬಟ್ ಅವ್ರ ಹಸ್ಬೆಂಡ್ ಜೊತೆ ಹೇಳ್ಕೊಂಡಿದ್ದಾರೆ, ನೀವು ನ್ಯಾಯ ಹೇಳಂಗಿದ್ರೆ ಇಬ್ರಿಗೂ ಹೇಳಿ, ಒಬ್ರಿಗೆ ಹೇಳಿದ್ರೆ ಅದು ಸರಿ ಹೋಗಲ್ಲ ಅಂತ ಹೇಳಿ. ಅಂದರೆ ನೀವು ಮದುವೆ ಆದಂತಹ ಸಂದರ್ಭದಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ ಅಂತ ನೀವು ಹೇಳಿದ್ರಿ. ಯಾವಾಗಿಂದ ಮತ್ತೆ ನೀವು ಕೆಲಸಕ್ಕೆ ಜಾಯಿನ್ ಆಗಿದ್ದು? ಅಂದರೆ ಅವ್ರು ಹೊಡೆದ್ರು ಒಂದು 3-4 ಮಂತ್ಸ್ಗೆ 3 ಮಂತ್ಸ್ಗೆ ಹೊಡೆದಿದ್ರು. ಆವಾಗ ಹೋಗಿ ವರ್ಕಿಗೆ ಜಾಯಿನ್ ಆದೆ ನಾನು. ಅವತ್ತಿನ ದಿವಸನೇ ಅವ್ರ ಕೆಲಸ ಎಲ್ಲ ಮುಗಿಸಿ ಬಾಕ್ಸಿಗೆ ಲಂಚ್ ಪ್ರಿಪೇರ್ ಮಾಡಿಕೊಂಡು ವರ್ಕಿಗೆ ಹುಡ್ಕಕ್ಕೆ ಅಂತ ಹೋಗಿದ್ದೆ. ಓಕೆ. ಆಮೇಲೆ ನೀವು ಒಂದು ವಿಡಿಯೋ ನೋಡಿದ್ವಿ ನಾವು. ಆ ವಿಡಿಯೋದಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಸೊ ನೀವು ಡ್ಯಾನ್ಸ್ ಮಾಡಿಕೊಂಡು ಅವ್ರನ್ನ ಕೀಟ್ಲೆ ಮಾಡ್ಕೊಂಡೇನೋ ಹೋಗ್ತೀರಿ. ಅದಕ್ಕೆ ಅವರು ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ನಾನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು, ನನಗೆ ಅವಳ ಕಡೆಯಿಂದ ಟಾರ್ಚರ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಮ್ಯಾಮ್ ಡೇ 1ಇಂದನೂ ವಿಡಿಯೋ ಮಾಡ್ಕೊಳ್ಳೋ ಹ್ಯಾಬಿಟ್ ಇದೆ ಅವ್ರಿಗೆ. ಸೊ ಅವತ್ತು ಅವ್ರಿಗೆ ವರ್ಕ್ ಇದೆ ಅಂತಲೇ ಗೊತ್ತಿಲ್ಲ, ಆಯಿತಾ, ಮ್ಯೂಟ್ ಮಾಡಿಬಿಟ್ಟಿದ್ದಾರೆ. ಆವಾಗ ನಾನು ಎಷ್ಟೇ ಅವ್ರು ಹರಾಸ್ಮೆಂಟ್ ಮಾಡಿದ್ರು ನಾನು ಅದನ್ನು ತಮಾಷೆಗೆ ತೊಗೊಂಡು ಮತ್ತೆ ಅವ್ರ ಜೊತೆ ಮಿಂಗಲ್ ಮಾಡೋಕ್ಕೆ ಹೋಗಿದ್ದೀನಿ. ಅಲ್ಲ ನೀನು ಹೊಡೆದಿಲ್ಲ ಬಡ್ದಿಲ್ಲ ಏನೂ ಮಾಡಿಲ್ಲ. ಮತ್ತೆ ಆ ವಿಡಿಯೋದಲ್ಲಿ ಕರೆಕ್ಟಾಗಿ ನೋಡಿ ಅವ್ರು ಹಿಂಗೆ ನೋಡ್ತಿದ್ದಾರೆ ಮೇಲ್ಗಡೆ. ಅವ್ರು ಸೀರಿಯಸ್ ಆಗಿರಲಿಲ್ಲ, ವರ್ಕ್ ಮಾಡಿಕೊಂಡು ಟೆನ್ಷನಲ್ಲಿ ಇರಲಿಲ್ಲ, ಕೂಲಾಗಿ ಹಿಂಗೆ ನೋಡ್ಕೊಂಡು ಮಾಡ್ತಿದ್ದಾರೆ. ಅದು ಫುಲ್ ವಿಡಿಯೋ ಆಗಿದೆಯೋ ನನಗೆ ಗೊತ್ತಿಲ್ಲ. ಕೂಲಾಗಿ ನೋಡಿಕೊಂಡೆ, ಸ್ಮೈಲಿಂಗ್ ಫೇಸ್ ಎಲ್ಲ ಇದೆ. ಸೊ ವರ್ಕ್ ಪ್ರೆಷರ್ ಇರೋರು ಹಂಗೆ ಮಾಡ್ತಾರಾ? ಅವ್ರು ವಿಡಿಯೋ ಮಾಡ್ತಾರೋ ಹೆಂಗೆ ಗೊತ್ತಾಗುತ್ತೆ ಮ್ಯಾಮ್? ಅವ್ರ ತಾಯಿ ನಮ್ಮ ಮನೆ ಹತ್ರ ಬಂದು ಹೇಳಿದರು, ಬೆಡ್ರೂಮಲ್ಲಿ ಕ್ಯಾಮ್ರಾ ಹಾಕ್ಬಿಡು ನೀನು ಅಂತ ಎಲ್ಲ ಜಗಳ ಮಾಡಿದ್ರು. ಅವರು ಬೆಡ್ರೂಮ್ಗೆ ಅದಕ್ಕೂ ಕ್ಯಾಮ್ರಾ ತೊಗೊಂಬಂದು ಇಕ್ಕಿದ್ದಾರೆ. ಇನ್ನು ಯಾವುದೆಲ್ಲ ನಾನು ಹೇಳಿ ನಿಮಗೆ, ಅವರು ಹಿಂಗೆ ವಿಡಿಯೋ ಮಾಡ್ಕೊಂಡು ಹೆಂಡತಿ ಪ್ರೈವೇಟ್ ವಿಚಾರ, ಅದಕ್ಕೂ ಅವರು ಕ್ಯಾಮ್ರಾ ಅಳವಡಿಸ್ತಾರೆ ಅಂತಂದರೆ ಅವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಾವು ಜಡ್ಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಡಿವೋರ್ಸ್ ಕೇಳಿದ್ದಾಳೆ ಬಿಂದು. ಡಿವೋರ್ಸ್ ಕೇಳಿದಂತಹ ಸಂದರ್ಭದಲ್ಲಿ 45 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಅವರು ಮನೆಗೆ ಬಂದು ಜಗಳ ಮಾಡಿದಾಗ ಎಲ್ಲ ಮಾಡಿದಾಗ್ಲೂ ಸುಮ್ಮನೆ ಆಗಿ ಇದಕ್ಕಿಂತ ಮುಂಚೆ ಮ್ಯೂಚುವಲ್ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಒಂದು ಮೀನಿಂಗೇ ಇಲ್ಲ. ಒಂದು ರೆಕಾರ್ಡ್ ಮಾಡ್ಕೋತಾರೆ, ಎಲ್ಲ ಮಾಡ್ಕೋತಾರೆ ಅಂದರೆ ಇನ್ನೇನು ಮೀನಿಂಗ್ ಇದೆ ಅಲ್ಲಿ? ನನಗೆ ಬೇಡ ಅಂತಲೇ ಅನಿಸ್ತು. ಫ್ಯಾಮಿಲಿ ಕೂರ್ಸ್ ಮಾತಾಡಿದ್ರು, ಅಲ್ಲೊಂಥರ ಡ್ರಾಮಾ ಮಾಡ್ತಿದ್ರು, ಇಲ್ಲಿ ಕರ್ಕೊಂಬಂದೊಂಥರ ಬಿಹೇವ್ ಮಾಡ್ತಿದ್ರು. ಹೆಂಡತಿ ಬೇಕಂತ ಹೇಳೋದು, ಇಲ್ಲಿ ಬಂದ್ಬಿಟ್ಟು ಡ್ರಾಮಾ ಸ್ಟಾರ್ಟ್ ಮಾಡೋದು. ಹೆಂಡತಿ ಬೇಕು ಅಂದವರು ಎಲ್ಲದಕ್ಕೂ ಜೊತೆಲಿರ್ತಾರೆ. ಒಂದು ಮದುವೆ ಕರ್ಕೊಂಡು ನೀನೇ ಬಂದ್ಬಿಡು ಅಂತ ಹೇಳೋದು, ಅಲ್ಲಿ ಏನೇನೋ ಮಾಡೋದು. ಆಮೇಲೆ ವಾಪಸ್ ನಂಗೆ ಸುಸ್ತಾಗ್ತಿದೆ ನೀನೇ ಹೋಗು ಅಂದರೆ, ನಾನು ಇಲ್ಲಿಂದ ಆಂಧ್ರಾಗೆ ಒಬ್ಬಳೇ ಹೋಗಿದ್ದೀನಿ. ನನ್ನ ಕಸಿನ್ ಮದುವೆಗೆ ಬರಲಿಲ್ಲ ಅವರು, ಮನೆ ದಿವಸಲ್ಲ ಇತ್ತು, ಮುಗಿಸ್ಕೊಂಡು ನಾನು ಹೋಗಿದ್ದೀನಿ ಆಂಧ್ರಾಗೆ. ಬಂದು ಕರ್ಕೊಂಬರಂಗಿಲ್ವಾ? ಹೋಗ್ಲಿ, ರಾತ್ರಿ ಎಲ್ಲ ಟ್ರೈನಲ್ಲಿ ಬಂದಿದ್ದೀನಿ, ಕರ್ಕೊಂಬರಂಗಿಲ್ವಾ ಅವರು? ಮದುವೆ ಆದಮೇಲೆ ಇಬ್ಬರು ಜೊತೆಗೆ ಸಮಯ ಕಳೆಯುವಂತಹ ವಿಚಾರಗಳು ಕ್ವೈಟ್ ಕಾಮನ್. ಎಲ್ಲೂ ಹೊರಗಡೆ ಹೋಗ್ಲಿಲ್ವಾ ನೀವು? ನಿಮ್ಮ ಒಬ್ಬಟ್ಟು ಬಂದ್ವಿ, ಬಟ್ ಅಲ್ಲೂ ಜಗಳ ಆಯಿತು. ಅವ್ರ ಅಣ್ಣನ ಕಡೆಯಿಂದ ಅಲ್ಲೂ ಜಗಳ ಆಯಿತು. ಏನು ಹೇಳಿದ್ರು ಆಗ ನೀವು? ಏನೋ ಒಂದು ಬೆಡ್ಶೀಟ್ ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂದಿದ್ದಕ್ಕೆ ಅವ್ರ ಅಣ್ಣ ನಮ್ಮ ಡ್ಯಾಡಿ ಫೋನ್ ಮಾಡಿ, ನೀವೇನು ಅವಳಿಗೆ ಅದಿದು ಹೇಳಿ ಕಳಿಸಿದ್ದೀರಾ? ಹಠ ಮಾಡಿಲ್ಲ ನಾನು, ಅವಳು ಹಠ ಮಾಡ್ತಿದ್ದಾಳೆ, ಅಲ್ಲಿ ಹೋಗಿ ತೊಗೊಂಡು ಬರ್ಬೇಕಂತ ಹೇಳಿ ಅಂತ ಹೇಳಿ ಅಲ್ಲೂ ಜಗಳ ಮಾಡಿಕೊಂಡೇ ಬಂದಿದ್ವಿ. ಕೆಲವೊಂದು ಹೇಳೋಕ್ಕಾಗಲ್ಲ ಮ್ಯಾಮ್, ಹೆಣ್ಮಕ್ಳಾಗಿ ಕೆಲವೊಂದು ಚಾನಲ್ಸೆಲ್ಲ ಹೇಳ್ಕೊಳಕ್ಕಾಗಲ್ಲ, ಬಟ್ ಸಿಚುಯೇಷನ್ ಅಷ್ಟೇ. ಓಕೆ. ಈಗ ನೀವು ಕೂಡ ದೂರು ಕೊಟ್ಟಿದ್ದೀರಿ, ಇದಕ್ಕೆ ಅವರ ರಿಯಾಕ್ಷನ್ ಏನು? ಏನಾದರೂ ಕಾಲ್ ಮಾಡೋದು, ಥ್ರೆಟಿಂಗ್ ಮಾಡೋದೇನಾದರೂ ಮಾಡಿದಾರಾ ಅಂತ? ಅವರು ತುಂಬ ಚಾಲಕಿದ್ರು, ಕಾಲಲ್ಲಿ ಏನೂ ಹೇಳ್ತಿರ್ಲಿಲ್ಲ, ಎಲ್ಲ ರೆಕಾರ್ಡಿಂಗ್ಸ್ ಮಾಡ್ಕೊಳ್ಳೋರು. ಬಟ್ ಅವ್ರು ರೆಕಾರ್ಡಿಂಗ್ಸ್ ಮಾಡ್ಕೊಳ್ಳೋದು ಏನೂ ಭಯ ಇಲ್ಲ, ಬಟ್ ಅವ್ರು ತುಂಬ ಚಾಲಕಿದ್ರು. ಅವ್ರು ಏನೂ ಹೇಳ್ತಿಲ್ಲ, ಯಾಕಂದರೆ ಅವ್ರದ್ದು 2 ಫ್ಯಾಮಿಲಿ ಅಭ್ಯಾಸ ಇದೆಲ್ಲ ಅವ್ರಿಗೆ. ಅವ್ರ ತಂಗಿದ್ರಲ್ಲೂ ನೋಡಿದ್ದಾರೆ ಅವರೆಲ್ಲ ಏನೇನು ಕೇಳ್ತಾರೆ, ಏನೇನು ಮಾಡ್ತಾರೆ ಅಂತೇಳಿ. ಅವ್ರ ತಂಗಿ ಜೀವನ ಹೇಗಿತ್ತು ನಿಮ್ಮ ಜೊತೆಲಿ? ಅವರು ಹೆಂಗೆ ಬಿಹೇವ್ ಮಾಡ್ತಾಯಿದ್ರು ಅವ್ರ ತಂಗಿ?
ಟಾರ್ಚರ್ ಕೊಡ್ತಾ ಇದ್ರು ಅವ್ರ ತಂಗಿ ಹೇಗೆ ಅಂತಂದರೆ ಯಾವುದಕ್ಕೂ ಬರ್ತಿಲ್ಲ, ರೂಮಲ್ಲಿ ಕೂತ್ಕೊಳ್ಳೋರು, ಬರಂಗಿದೆ ಎಲ್ಲ ಕೆಲಸನೂ ಎಲ್ಲ ಮಾಡೋಕ್ಕೆ ಬರಬೇಕಲ್ವ, ಅವ್ರು ಯಾವುದಕ್ಕೂ ಬರ್ತಿಲ್ಲ, ಇಂಥ ವಿಷಯಕ್ಕೆ ಮಾತ್ರ ಬರ್ತಾಯಿದ್ರು. ನಮ್ಮ ಅಣ್ಣ ಅಂದರೆ ನನ್ನ ಹಸ್ಬೆಂಡಿಗೆ ಬಿಟ್ಟು ಅವ್ರ ಅಣ್ಣಂಗೂ ಬೆಲೆ ಕೊಡಬೇಕಾಯ್ತಂತೆ, ಅವ್ನು ಹೇಳ್ದಂಗೆಲ್ಲ ಕೇಳ್ಕೊಂಡಿರ್ಬೇಕಾಗಿತ್ತಂತೆ. ಮತ್ತು ಅನ್ನ ಇದೆಲ್ಲ ಅದೇ ಜಾಸ್ತಿ ಮಾಡಿದೆ ಅಂತ ಹೇಳಿ ಅದಕ್ಕೂ ಎಲ್ಲ ಹೇಳೋದು ಕಂಪ್ಲೇಂಟ್ಸ್ ಎಲ್ಲ ಅಣ್ಣಂಗೆ. ಮತ್ತು ಅವ್ರಿಗೆ ತೆಲುಗು ಮಾತಾಡ್ತಾರೆ, ತೆಲುಗಲ್ಲಿ ಮಾತಾಡೋದು ನಂಗೆ ಅರ್ಥ ಆಗಲ್ಲ ಅಂತೇಳಿ. ನಿಮಗೆ ತೆಲುಗು ಭಾಷೆ ಬರಲ್ಲ? ನನಗೆ ತೆಲುಗು ಭಾಷೆ. ಓಕೆ. ನಿಜವಾಗ್ಲೂ ನಾನು ಕೇಳಿದೆ ಈಗಷ್ಟೇ ನಿಮಗೆ, 45 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದಾಳೆ ನನ್ನ ಹೆಂಡತಿ ಅಂತ ಶ್ರೀಕಾಂತ್ ಆರೋಪ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನೀವು ಡಿಮ್ಯಾಂಡ್ ಮಾಡಿದ್ರೆ? ಡಿಮ್ಯಾಂಡ್ ಅದನ್ನೇ ಏನಂತ ಹೇಳಿದ್ರೆ ಮ್ಯಾಮ್, ಮ್ಯೂಚುವಲ್ ತೊಗೊಳೋಣ ಅಂತಲೇ ಸುಮ್ಮನೆ ಆಗಿಬಿಟ್ಟೆ. ಬಟ್ ಅವ್ರು ಯಾವಾಗ ಮನೆಗೆ ಬಂದು ಜಗಳ ಮಾಡಿದ್ರು ಅವಾಗ ಅನಿಸ್ತು ಮ್ಯೂಚುವಲ್ ಕೊಟ್ಬಿಟ್ರೆ ಇವ್ರಿಗೆ ಬುದ್ಧಿವಾದ ಕಲಿಯಲ್ಲ. ಇವರು ಯಾವತ್ತಿದ್ರೂ ಹೆಣ್ಮಕ್ಳನ್ನ ಕರ್ಕೊಂಡ್ಬರ್ತಾರೆ, ನಾವಿಲ್ಲ ಅಂದರೆ ಇನ್ನೊಬ್ರು ಹೆಣ್ಮಕ್ಳನ್ನ ಇದು ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.